ಸ್ನೇಹಿತರೆ, ಪ್ರಕೃತಿಯ ಮೌನದಲ್ಲಿ ನೀವು ನೆಮ್ಮದಿಯನ್ನ ಯಾವತ್ತಾದ್ರೂ ಹುಡುಕಿದ್ದೀರಾ? ಅದ್ರ ಜೊತೆ ಯಾವಾಗಾದ್ರೂ ಮಾತಾಡಿದ್ದೀರಾ? ನಿಸರ್ಗ ಅನ್ನೋದು ಒಂದು ದೊಡ್ಡದಾದಂತಹ ಹೀಲರ್. ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಈ ನಮ್ಮ ದೇಹದಲ್ಲಿ, ಪಂಚಭೂತಗಳ ಸಮೀಪದಲ್ಲಿ ನಾವು ಸುಖವನ್ನ ಅನುಭವಿಸ್ತಾ ಇದ್ದೀವಿ. ಪ್ರಕೃತಿ ಜೊತೆ ನಾವು ಎಷ್ಟು ಬೆರಿತಾ ಹೋಗ್ತೀವಿ, ಅಷ್ಟರ ಮಟ್ಟಿಗೆ ನಾವು ಖುಷಿಯನ್ನ ಹೊಂದ್ತಾ ಹೋಗ್ತೀವಿ, ಆರೋಗ್ಯಕರವಾಗಿರ್ತೀವಿ. ನಿಸರ್ಗದೊಂದಿಗೆ ಒಡನಾಟ ನಾವು ನಡೆಸಬೇಕು ಅಂತಂದ್ರೆ ಒಂದಿನ ನೀವು ಪ್ರಕೃತಿ ಜೊತೆಗಿದ್ದು ಅನುಭವ ಮಾಡ್ಕೊಳ್ರಿ. ಮುಂಜಾನೆ ಬೇಗ ಎದ್ದು ಕತ್ತಲು ಬೆಳಕಿನ ಸಮಾಗಮನ ಇರ್ತದೆ. ಬೆಳಿಗ್ಗೆ ಬಾಲ ಸೂರ್ಯ ಇರ್ತಾನೆ, ಸೂರ್ಯೋದಯ ಆಗ್ತಾ ಇರ್ತದೆ. ಚಿಕ್ಕ ಹಕ್ಕಿಗಳ ಕಲರವ ಇರ್ತದೆ, ಚಿಟ್ಟೆಗಳು ಹಾರಾಡ್ತಾ ಇರ್ತವೆ. ಯಾವ ಮೊಬೈಲು ಬೇಡ ಅನಿಸುತ್ತೆ. ನಿಸರ್ಗದ ಜೊತೆ ಇದ್ದು ಬಿಟ್ರೆ ಗಂಟೆಗಟ್ಟಲೆ ಕೂಡ ನಾವು ಈ ಜರ್ನಿಯನ್ನ ಮುಗಿಸ್ಬೋದು. ಚುಮು ಚಳಿ ಇರುತ್ತೆ. ಮುಂಜಾನೆ ಹೊತ್ತು ಆಹ್ಲಾದಕರವಾದಂತಹ ಶಾಂತವಾದಂತಹ ವಾತಾವರಣ. ಪಾತರಗಿತ್ತಿಯ ಬಣ್ಣ ನೋಡಿದ್ದೀರಾ ಯಾವತ್ತಾದ್ರೂ? ಆ ಚಿಟ್ಟೆ ತರತರದಾದಂತಹ ಬಣ್ಣ ಇರ್ತದೆ. ಬಸವಿನ ಹುಳ, ಪುಟ್ಟ ಹುಳ ಆದ್ರೂ ನಿಧಾನವಾಗಿ ಚಲಿಸ್ತಾ ಇರುತ್ತೆ. ಮರದ ಕೊಂಬೆಗಳಲ್ಲಿ ಚಂಗನೆ ಜಿಗಿಯುವಂತಹ ಅಳಿಲು, ಆಗಸದಲ್ಲಿ ಶಿಸ್ತಿನಿಂದ ಹೊರಟಂತಹ ಹಕ್ಕಿಗಳು, ಬೇರಿರುವ ಹೂಗಳು, ಗಿಜಗನಗೂಡು, ಇಬ್ಬನಿ, ಜೇಡ್ರ ಬಲೆ, ಇರುವೆಗಳು ಸಾಲಾಗಿ ಹೋಗ್ತಾ ತಮ್ಮ ಆಹಾರವನ್ನ ಸಂಗ್ರಹಿಸ್ತಿರೋದು, ಮರದ ಸುತ್ತಲೂ ಕೂಡ ಆವರಿಸಿರುವಂತಹ ಹೂವುಗಳು, ಪೊಕ್ಕಳೆಗಳು, ಆಮೇಲೆ ರೆಂಬೆ ಕೊಂಬೆಗಳು ಏನೋ ಒಂಥರ ನಮ್ಮ ಜೊತೆ ಮಾತಾಡ್ತಾ ಇದ್ದಾವೆ, ಮೌನವಾಗಿದ್ರು ಮಾತಾಡ್ತಿದ್ದಾವೆ ಅಂಥೇಳಿ ನಮಗೆ ಅನಿಸ್ಬಹುದು. ನಾವು ನೋವಲ್ಲಿದ್ದಾಗ ನಮಗೆ ಯಾವ ಫ್ರೆಂಡ್ಸು ಬೇಡ, ಯಾವ ಸಂಬಂಧಿಕರು ಬೇಡ ಅನಿಸುತ್ತೆ. ಅಂತಹ ಸಮಯದಲ್ಲಿ ಪ್ರಕೃತಿ ಜೊತೆಗೆ ಸ್ವಲ್ಪ ಹೊತ್ತು ಕಾಲವನ್ನ ಕಳೆದು ನೋಡ್ರಿ. ಪ್ರಕೃತಿ ನಮ್ಮನ್ನ ಶಾಂತವನ್ನಾಗಿ ಮಾಡಿಸುತ್ತೆ. ಶುದ್ಧವಾದಂತಹ ಆಮ್ಲಜನಕ ಸೇವನೆ ನಮಗೆ ಸಿಗುತ್ತೆ. ಹಸಿರಾದಂತಹ ಎಲೆಗಳನ್ನ ನೋಡೋದ್ರಿಂದ ಕಣ್ಣಿಗೆ ಏನೋ ಒಂಥರ ಇಂಪನ್ಸುತ್ತೆ. ಶುದ್ಧವಾದಂತಹ ನೀರು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ತಣ್ಣನೆ ಆಗುತ್ತೆ. ಕಾಡಲ್ಲಿ ಸುತ್ತಾಡ್ತಾ ಇದ್ರೆ ಕಾಡಿನ ಘಮ ಒಂಥರ ಚೆನ್ನಾಗಿರುತ್ತೆ. ಪಕ್ಷಿಗಳ ಧ್ವನಿ, ಕಣ್ಣಿಗೆ ಕಾಣುವಂತಹ ತರತರವಾದಂತಹ ಹೂಗಳು ಎಷ್ಟು ಸೊಗಸಾಗಿರುತ್ತಲ್ವಾ. ಕಾಡಿನ ಹಣ್ಣುಗಳು ಎಷ್ಟು ರುಚಿಯಾಗಿರುತ್ತೆ. ಯಾವತ್ತಾದ್ರೂ ಕಾಡಿಗೆ ನೀವು ಭೇಟಿ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಅಂದ್ರೆ ಒಂದು ಟೈಮ್ ಕೊಟ್ಟು ನೋಡಿ. ಒಂದು ರೀತಿ ಈ ನಡೀತಿರುವಂತಹ ದಿನಚರಿಗಳಲ್ಲಿ ನಾವು ಬೇಸತ್ತು ಹೋಗಿರ್ತೀವಿ. ಅಂತಹ ಸಮಯದಲ್ಲಿ ಒಂಥರ ಪಾಸ್ ಬಟನ್ ಇದ್ದಂತೆ ಈ ಒಂದು ಪ್ರಕೃತಿ ಅಂತ ಹೇಳ್ಬೋದು. ಇದರಲ್ಲಿ ಕಳೆದು ಹೋದ್ರೆ ನಾವು ಎಲ್ಲವನ್ನ ಮರಿತೀವಿ. ಸಮಯವನ್ನ ಮರೆತು ನಮ್ಮೊಳಗೆ ನಾವು ಮಾತಾಡುವಂತಹ ಶಕ್ತಿಯನ್ನ ನಾವು ಕಾಣ್ತೀವಿ. ಪ್ರಕೃತಿ ಅನ್ನೋದು ಅತ್ಯಂತ ಸುಂದರವಾದದ್ದು. ಪ್ರಕೃತಿ ಜೊತೆ ನಾವು ಕಾಲ ಕಳೀತಾ ಹೋದ್ರೆ ಮೊಬೈಲ್ ಬೇಡ ಅನಿಸುತ್ತೆ, ಯಾವ ಫ್ರೆಂಡ್ಸು ಬೇಡ ಅನಿಸುತ್ತೆ. ಪ್ರಕೃತಿ ಜೊತೆಗೆ ನಾವು ಯಾವ ರೀತಿಯಾಗಿ ಬೆರಿತೀವೋ ಆ ರೀತಿ ಬೆರೆಯೋದ್ರಿಂದ ಕನಿಷ್ಠ ಪಕ್ಷ ಕಾಡು ಮೇಡು ಅಲ್ಲಿ ಇಲ್ಲಿ ಅಂತ ಸುತ್ತಕ್ಕಾಗಲ್ಲ ನಮಗೆ. ಹಂಗಿದ್ದವರು ಮನೆಯಲ್ಲಿ ಗಿಡಗಳ ಜೊತೆ ಮಾತಾಡಿ ಪ್ರತಿದಿನ 20 ನಿಮಿಷಗಳ ಕಾಲ ಒಂದು ವಾಕ್ ಹೋಗಿ ಬನ್ನಿ. ಪ್ರಕೃತಿ ಜೊತೆ ಒಂದು ವಾಕ್ ಇರಲಿ. ಈ ರೀತಿ ನೀವು ಮಾಡೋದ್ರಿಂದ ಕಾರ್ಟಿಸೋಲ್ ಲೆವೆಲು ಕಡಿಮೆಯಾಗಿ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ರಕ್ತದೊತ್ತಡ ಜಾಸ್ತಿ ಆಗ್ತಾ ಇರುವಂತಹ ವ್ಯಕ್ತಿಗಳಿಗೆ
ಪ್ರಕೃತಿ ಜೊತೆ ಕಾಲವನ್ನು ಕಳೆಯೋದ್ರಿಂದ ಅತ್ಯಂತ ಸಮಾಧಾನ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೂರ್ಯನ ಬೆಳಕು ಸೆರೋಟೋನಿನ್ ಅನ್ನುವಂತಹ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಬರಿಗಾಲಲ್ಲಿ ನೀವು ಯಾವತ್ತಾದರೂ ಮಣ್ಣಿನಲ್ಲಿ ನಡೆದಿದ್ದೀರಾ? ಒಂದು ಸಾರಿ ನಡೆದು ನೋಡಿ, ರಕ್ತ ಸಂಚಲನೆ ಆಗುತ್ತೆ. ಕಣ್ಣಿಗೆ ಹಸಿರಾದಂತಹ ಗಿಡಗಳನ್ನು ನೋಡೋದ್ರಿಂದ ನಮಗೆ ಮೆದುಳಿನಲ್ಲಿ ಪ್ರೆಪಟಲ್ ಅನ್ನುವಂತಹ ಕಾರ್ಟೆಕ್ಸ್ ಇರುತ್ತೆ. ಆ ಕಾರ್ಟೆಕ್ಸಲ್ಲಿ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಈ ಪ್ರಕೃತಿ ಜೊತೆ ನಾವು ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ 5ರಿಂದ 30 ನಿಮಿಷಗಳವರೆಗೆ ಕಾಲವನ್ನು ಕಳಿಬೇಕು. ಮರದ ಜೊತೆ ಕುಳಿತುಕೊಳ್ಳೋದಾಗಿರ್ಬೋದು, ಗಿಡಗಳಿಗೆ ನೀರು ಹಾಕೋದಾಗಿರ್ಬೋದು, ಸೂರ್ಯೋದಯ ಸೂರ್ಯಾಸ್ತ ನೋಡೋದಾಗಿರಬಹುದು, ಭೂಮಿಯ ಮೇಲೆ ಕೈಯನ್ನು ಇಟ್ಟು ನೋಡೋದಾಗಿರಬಹುದು, ನಡೆಯೋದಾಗಿರಬಹುದು ಮಾಡಬೇಕು. ಪ್ರತಿದಿನ ಪ್ರಕೃತಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಹೂವು ಅರಳಿದ್ದನ್ನು ನೋಡಬೇಕು, ಖುಷಿಯಾಗಿರಬೇಕು. ನಮಗೆ ಸೂರ್ಯನಿಗೆ, ಗಾಳಿಗೆ, ನೀರಿಗೆ, ಪ್ರತಿಯೊಂದಕ್ಕೂ ನಾವು ಕೃತಜ್ಞತೆಯನ್ನು ಹೇಳಬೇಕು. ಮನೆಯಲ್ಲಿ ನಾವು ಆದಷ್ಟು ಸುತ್ತಮುತ್ತಲು ಗಿಡಗಳನ್ನು ಬೆಳೆಸಬೇಕು. ಇದರಿಂದ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಒತ್ತಡ, ಆತಂಕ ಕಡಿಮೆಯಾಗಿ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಜನರು ಕೂಡ ಆದಷ್ಟು ಬೇಗನೆ ಕ್ಯೂರ್ ಆಗ್ತಾರೆ ಅಂತ ಹೇಳ್ಬೋದು. ಪ್ರಕೃತಿ ಅನ್ನೋದು ಒಂದು ಹೀಲರ್ ಅಂತಲೇ ಹೇಳ್ಬೋದು. ಕನಿಷ್ಠ 10 ನಿಮಿಷಗಳ ಕಾಲ ಪ್ರಕೃತಿ ಜೊತೆಗೆ ಕಳೀತಾ ಹೋದಂತೆ ಮೌನವಾಗಿ ಕೂತ್ಕೊಂಡ್ರೂ ಕೂಡ ನಮ್ಮ ಜೊತೆ ಆ ಪ್ರಕೃತಿ ಏನೋ ಒಂದು ಹೇಳ್ತಾ ಇದೆ ನಮಗೆ ಪಾಠ ಅಂತ ಅನಿಸುತ್ತೆ. ನಮ್ಮ ಜೊತೆ ಮಾತಾಡುತ್ತೆ ಅಂತ ಕೂಡ ಅನಿಸುತ್ತೆ. ಈ ಭೂಮಿ ತಾಯಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕು. ದಿನಾಲು ಕೃತಜ್ಞತೆಯನ್ನು ಹೇಳಬೇಕು. ನಾನು ನಿನ್ನ ಮಗು. ಹೇ ಭೂಮಿ ತಾಯಿ, ನಾನು ನಿನ್ನ ಮಗು. ನನ್ನಲ್ಲಿರುವಂತಹ ನೋವನ್ನು ನಿನ್ನ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಆ ನೋವನ್ನು ಹೊರಗೆ ಹಾಕಿಸಿ ನನ್ನನ್ನು ಚಿಕಿತ್ಸಳನ್ನಾಗಿ ಮಾಡು ಅಂಥೇಳಿ ಬೇಡ್ಕೊಳ್ಬೇಕು. ನನ್ನ ಸಂಬಂಧಗಳು ನಿನ್ನ ಜೊತೆ ನಿರಂತರವಾಗಿರಲಿ, ಇದೇ ರೀತಿ ನಿನಗೆ ನಾನು ಧನ್ಯಳಾಗಿರ್ತೀನಿ ಅಂಥೇಳಿ ಕೇಳ್ಕೊಳ್ಬೇಕು. ಸೂರ್ಯ ಉದಯಿಸ್ತಾನೆ, ಮರಗಳು ಬೆಳೀತಾ ಇರ್ತವೆ, ಗಾಳಿ ಏನೋ ಒಂಥರ ಪಿಸ್ಕೊಡ್ತಾ ಇರುತ್ತೆ. ನಾವು ಸಂತೋಷವಾಗಿ ಎಲ್ಲವನ್ನು ಗಮನಿಸ್ತಾ ಸಂತೋಷವನ್ನು ಪಡಬೇಕು. ಜಗತ್ತು ನಮಗೆ ಪ್ರಕೃತಿ ಎನ್ನುವಂತಹ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದೆ. ಪ್ರಕೃತಿ ಮಡಿಲಲ್ಲಿ ಮಲಗಿ ಮನಸ್ಸು ಎಷ್ಟೇ ನೋವಿನಿಂದ ಕೂಡಿರಲಿ, ಗದ್ದಲದಿಂದ ಕೂಡಿರಲಿ, ಮರಗಳ ಪಕ್ಕದಲ್ಲಿ ಕುಳಿತು ಪ್ರಕೃತಿ ಜೊತೆ ಮಾತಾಡಬೇಕು. ಬೆಳದಿಂಗಳ ಊಟವನ್ನು ಮಾಡಬೇಕು. ಮೇಲ್ಗಡೆ ಮುಗಿಲನ್ನು ನೋಡಿ ನಕ್ಷತ್ರಗಳನ್ನು ಎಣಿಸಬೇಕು. ಹೃದಯದ ಬಡಿತ ತಾನಾಗಿಯೇ ದಣಿದಿದಂತಹ ಹೃದಯಕ್ಕೆ ಸಮಾಧಾನವನ್ನು ಹೇಳುತ್ತೆ. ವಿಶಾಲವಾದಂತಹ ಈ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ನಮ್ಮ ಕಣ್ಣುಗಳು ಹಾಗೇ ನಿದ್ದೆಗೆ ಜಾರ್ತವೆ ಅಂತ ಹೇಳ್ಬೋದು. ಅಷ್ಟು ಸುಂದರವಾದಂತಹ ಈ ಪ್ರಕೃತಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನನಗೂ ಕೂಡ ತುಂಬಾ ಇಷ್ಟ. ಪ್ರಕೃತಿಯ ಕೆಲಸ ಒತ್ತಡದಲ್ಲಿರುವಂತಹ ನಮ್ಮನ್ನು ಅದರ ಸಂಪರ್ಕಕ್ಕೆ ತಗೊಂಡು ನಮ್ಮ ಕಷ್ಟಗಳನ್ನೆಲ್ಲ ತಾನು ಕೇಳಿ ಪರಿಹಾರವನ್ನು ಕೂಡ ಹೇಳಿ ಕಳಿಸುತ್ತೆ ಅಂತ ನನಗನ್ಸುತ್ತೆ. ಆದರೆ ತಿಂಗಳಿಗೊಮ್ಮೆ ಆದರೂ ಪ್ರಕೃತಿ ಜೊತೆ ಕಾಲವನ್ನು ಕಳೆಯೋದನ್ನು ನಿರ್ಧಾರ ಮಾಡಿ ಬೆಟ್ಟ, ಗುಡ್ಡ, ಕಾಡುಗಳನ್ನು ಸುತ್ತಾಡಿ, ಮನೆಯ ಬಳಿ ಇರುವಂತಹ ಗಿಡಮರಗಳಿಗೆ, ಪಾರ್ಕ್ಗಳಿಗೆ ಭೇಟಿಯನ್ನು ಕೊಡಿ. ಗಿಡಮರಗಳು ನಮ್ಮ ಜೊತೆ ನಿಜವಾಗ್ಲೂ ಮಾತಾಡ್ತವೆ ಅಂತ, ಸ್ಪಂದಿಸ್ತವೆ ಅಂತ ಅನ್ನಿಸ್ತಾ ಶುರುವಾಗುತ್ತೆ. ನೀವು ಪ್ರಯತ್ನವನ್ನು ಮಾಡಿ. ಪ್ರತಿದಿನ ಪ್ರಕೃತಿಯ ಜೊತೆ ಬೆರೀತಾ ಹೋದಂತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ಆದಷ್ಟು ಸುಗಮವಾದಂತಹ ಜೀವನ ನಿಮ್ಮದಾಗುತ್ತೆ.
ನಿಮ್ಮ ಜೊತೆ ನೀವು ಮಾತಾಡೋದನ್ನು ಕಲಿತೀರಿ. ಪ್ರಕೃತಿಯ ಜೊತೆ ಬೆರೀತಾ ಹೋದಂತೆ ಎಂತಹ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ. ಪ್ರಕೃತಿ ನಮಗೆ ಹೇಳುತ್ತೆ, ಈ ಇರುವಂತಹ ಹವಾಮಾನ ಮತ್ತೆ ಇರೋದಿಲ್ಲ. ಇದರ ಅರ್ಥ ಅಂತಂದರೆ ಈಗಿರುವಂತಹ ಕಷ್ಟಗಳು ಮಂಜಿನಂತೆ ಕರಗಿ ಬಿಸಿಲಾಗಬಹುದು. ಪ್ರಕೃತಿ ನಮಗೆ ಹೇಳುತ್ತೆ, ಯಾವುದೂ ಕೂಡ ಕಷ್ಟ ಅಲ್ಲ. ಕಷ್ಟದಿಂದ ಹೊರಗೆ ಬರುವುದು ತುಂಬಾ ಸುಲಭ. ಪ್ರಯತ್ನ ಪಟ್ಟರೆ ಎಲ್ಲವನ್ನೂ ಕೂಡ ನಾವು ಸಾಧಿಸ್ಬೋದು ಅನ್ನೋದು ಆಮೆ ಮತ್ತು ಮೊಲದಿಂದ ಕಥೆಯಿಂದ ನಾವು ಕಲಿತೀವಿ. ಆಮೆ ನಡೆಯೋಕ್ಕೆ ಆಗಲ್ಲ ಅಂತಾರೆ, ಅಂಥದ್ದು ಕೂಡ ಓಟದಲ್ಲಿ ಮೊದಲ ಸ್ಥಾನವನ್ನು ಪಡೆದಿತ್ತು. ಆಗಿನ ಕಾಲದಲ್ಲಿ ಕೂಡ ಗಿಡಮರಗಳ ಜೊತೆಗೆ ಪ್ರಕೃತಿಗಳ ಜೊತೆಗೆ ನಮ್ಮ ಹಿರಿಯರು ಆದಷ್ಟು ಕಾಲವನ್ನು ಕಳೀತಾ ಇದ್ದರು. ಬೆಳದಿಂಗಳ ಊಟವನ್ನು ಮಾಡ್ತಿದ್ರು. ಇದರ ಉದ್ದೇಶ ಏನು ಅಂತಂದರೆ ಪ್ರಕೃತಿಯ ಜೊತೆ ಬೆರೀತಾ ಬೆರೀತಾ ಕಷ್ಟಗಳನ್ನೆಲ್ಲ ಮರೀತಾ ಇರುವಷ್ಟು ದಿನ ಜೀವನವನ್ನು ನಾವು ಖುಷಿಯಾಗಿ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.